ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತೀಸ್ ಕಿಚನ್. ಇವತ್ತು ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ನಾನು 2 ವೆರೈಟಿಯ ಫಿಶ್ ತಗೊಂಡಿದ್ದೇನೆ. ಅದನ್ನು ನಾನು ಫುಲ್ಲಾಗಿ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನೊಂದು ಸ್ಪೆಷಲ್ ರೀತಿಯ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಹೇಗೆ ಮಾಡುವುದಂತ ನೋಡುವ. ನಾನೊಂದು ರೆಡ್ ಸ್ನ್ಯಾಪರ್ ಹಾಗೆ ಒಂದು ಜಾಕ್ ಫಿಶ್ ತಗೊಂಡಿದ್ದೇನೆ. ಈ ಜಾಕ್ ಫಿಶ್ ಅನ್ನು ನಮ್ಮೂರಲ್ಲಿ ತುಳುವಲ್ಲಿ ಎರಬ್ಬೈ ಅಥವಾ ಕಡುವಪಾರ ಅಂತ ಹೇಳ್ತಾರೆ. ಹಾಗೆ ನಂಗೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ನಮ್ಗೆ ಇಲ್ಲಿ ಜಾಸ್ತಿ ವೆರೈಟಿಯ ಫಿಶ್ ಸಿಗುವುದಿಲ್ಲ, ಆದ್ರಿಂದ ನಾವು ಸಿಕ್ಕಿದ್ರಲ್ಲಿ ಗಮ್ಮತ್ ಮಾಡೋದು. ಅದೇ ರೀತಿ ಇಲ್ಲಿ ಲಾಬ್ಸ್ಟರ್ ಜಾಸ್ತಿ ಸಿಗ್ತದೆ. ನಾನು ಲಾಬ್ಸ್ಟರ್ ರೋಸ್ಟ್ ನ ವಿಡಿಯೋ ಮಾಡಿದ್ದೇನೆ ಮೊದಲು. ನೀವು ನೋಡಿಲ್ಲ ಅಂದ್ರೆ ಒಮ್ಮೆ ನೋಡಿ. ಮೊದಲು ನಾವು ಫಿಶ್ಗೆ ಕಟ್ಸ್ಗಳನ್ನು ಕೊಡುವ. ಯಾಕಂದ್ರೆ ಈ ಕಟ್ಸ್ಗಳನ್ನು ಕೊಡುವುದರಿಂದ ಫಿಶ್ಗೆ ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಹಿಡಿತದೆ. ನೋಡಿ, ಈ ರೀತಿಯಾಗಿ ಕಟ್ಸ್ಗಳನ್ನು ಕೊಟ್ಟರೆ ಆಯ್ತು. ಇನ್ನೊಂದು ಫಿಶ್ಗೆ ಕೂಡ ಅದೇ ರೀತಿ ಕಟ್ಸ್ಗಳನ್ನು ಕೊಡುವ. ಇನ್ನು ನಾವು ಫಿಶ್ಗೆ ಮಸಾಲ ರೆಡಿ ಮಾಡುವ. ಮೊದಲು ನಾನು 2 ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಸ್ವಲ್ಪ ಶುಂಠಿ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಂಡದ ಹಾಕ್ತಾ ಇದ್ದೇನೆ. 3 ಎಸಲು ಬೆಳ್ಳುಳ್ಳಿ ನಾನು ದೊಡ್ಡ ದೊಡ್ಡ ಎಸಲು ತಗೊಂಡಿದ್ದೇನೆ. ಹಾಗೆ 5 ಸಾಂಬಾರ್ ಆನಿಯನ್. ಇದನ್ನು ನಾವು ಜಜ್ಜಿ ತೆಗೆಯುವ. ನಾವು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡಿದ್ರೆ ತೊಂದರೆ ಇಲ್ಲ. ನಾನು ಇದರಲ್ಲಿ ಜಜ್ಜಿ ತೆಗಿತಾ ಇದ್ದೇನೆ. ನೋಡಿ, ಈ ತರದ ಪೇಸ್ಟ್ ಆದ್ರೆ ಸಾಕು. ಈ ಮಸಾಲವನ್ನು ಒಂದು ಪ್ಲೇಟಿಗೆ ಹಾಕುವ. ಇನ್ನು ಇದಕ್ಕೆ ನಾವು ಮಸಾಲ ಹುಡಿಗಳನ್ನು ಹಾಕುವ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಪಡುವ ಜೀರಿಗೆ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ರಸ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಸ್ವಲ್ಪ ನೀರು ಸೇರಿಸುವ. ಸ್ವಲ್ಪ ದಪ್ಪಾಗಿದೆ ಇದು. ನೋಡಿ, ಇಷ್ಟಾದರೆ ಸಾಕು. ಇನ್ನು ನಾವು ಫಿಶ್ ಅನ್ನು ಹಾಕಿ ಅದಕ್ಕೆ ಮಸಾಲ ಎಲ್ಲ ಹಾಕುವ. ಮಸಾಲ ಎಲ್ಲ ಚೆನ್ನಾಗಿ ಹಾಕಬೇಕು. ಎಲ್ಲ ಕಡೆ ಎಲ್ಲ ಚೆನ್ನಾಗಿ ಎಳಿಬೇಕು ಮಸಾಲ. 2 ಸೈಡ್ ಕೂಡ ಚೆನ್ನಾಗಿ ಮಸಾಲಗಳನ್ನು ಹಾಕಬೇಕು. ಇದರ ಒಳಗೆ ಕೂಡ ಅದೇ ರೀತಿ ಮಸಾಲ ಎಲ್ಲ ತುಂಬಿಸಬೇಕು. ಅದೇ ರೀತಿ ಇನ್ನೊಂದು ಫಿಶ್ಗೆ ಕೂಡ ಮಸಾಲವನ್ನು ಹಾಕುವ. ನೋಡಿ, ಮಸಾಲ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಹಿಡಿಬೇಕು. ಇನ್ನೊಂದು ನಾವೊಂದು ಅರ್ಧ ಗಂಟೆ ಅಷ್ಟು ಹೊತ್ತು ರೆಸ್ಟ್ ಮಾಡಲಿಡುವ. ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತದೆ. ಹಾಗೆ ಫ್ರೈ ಮಾಡುವಾಗ ಈ ಮಸಾಲ ಎಲ್ಲ ಬಿಡುವುದಿಲ್ಲ. ಹಾಗೆ ಹೊರಗಡೆ ಇಟ್ಟರೂ ಕೂಡ ಪರವಾಗಿಲ್ಲ. ನೋಡಿ, ನಾನು ಫಿಶ್ ರೆಸ್ಟ್ ಮಾಡಲಿಟ್ಟು ಒಂದು ಅರ್ಧ ಗಂಟೆ ಹೊತ್ತು ಕಳೆಯಿತು. ಇನ್ನು ನಾವು ಇದನ್ನು ಫ್ರೈ ಮಾಡುವ. ನಾನೊಂದು ತವ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಮಾಡಲಿಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗಿದೆ. ಇನ್ನು ಇದಕ್ಕೆ ಫಿಶನ್ನು ಹಾಕುವ. ಇನ್ನೊಮ್ಮೆ ಇದನ್ನು ಮಗುಚಿ ಹಾಕುವ. ನಾನು ಉಳಿದ ಮಸಾಲವನ್ನು ಈ ಭಾಗಕ್ಕೆ ಹಾಕ್ತಾ ಇದ್ದೇನೆ. ನಾವು ಫಿಶ್ ಬೇಯಿಸುವಾಗ
ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಬಾರ್ದು, ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಸಾಕು. ಆಗಲೇ ಅದು ಚೆನ್ನಾಗಿ ಬೆಂದು ಸಿಗ್ತದೆ. 2-3 ಸಲ ಹೀಗೆ ಮಗುಚಿ ಹಾಕ್ತಾ ಬೇಯಿಸಬೇಕು, ಆಗಲೇ ನಮಗೆ ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಬೆಂದು ಸಿಗ್ತದೆ. ಫಿಶ್ ಕೂಡ 2 ಸೈಡಲ್ಲಿ ಹೀಗೆ ಬೆಂದು ಸಿಗ್ತದೆ. ಈ ರೆಡ್ ಸ್ನ್ಯಾಪರ್ ಬೆಂದಿದೆ, ಇನ್ನು ಇದನ್ನು ತೆಗಿಬಹುದು. ಈ ಫಿಶ್ ಕೂಡ ಬೆಂದಿದೆ, ಇನ್ನು ಇದನ್ನು ಕೂಡ ತೆಗಿಬಹುದು. ನೋಡಿ, ಸ್ಪೆಷಲ್ ಫಿಶ್ ಫ್ರೈ ರೆಡಿ ಆಗಿದೆ. ಒಮ್ಮೆ ಟೇಸ್ಟ್ ಮಾಡಿ ನೋಡುವ ಹೇಗೆ ಇದೆ ಅಂತ ನೋಡುವ. ಇವಾಗಲೇ ತುಂಬಾನೇ ಸಾಫ್ಟ್ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ, ಒಳ್ಳೆ ಸಾಫ್ಟ್ ಆಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ, ಮಸಾಲ ಅಂತೂ ಸೂಪರ್ ಆಗಿದೆ. ನೀವು ಕೂಡ ಈ ತರ ಮಸಾಲ ಮಾಡಿ ಫಿಶ್ ಫ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರ್ತದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್, ಬೈ.